ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಇವತ್ತಿಂದ ನಾನು ಹೊಸ್ದಾಗಿ ಅಂದರೆ ಸುಮ್ಮನೆ ನನ್ನ ಪ್ಯಾಷನ್ಗೋಸ್ಕರ ಹೊಸ್ದಾಗಿ ಏನೋ ಒಂದು ಶುರು ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ಸೊ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ನನ್ನ ಕಡೆಯಿಂದ ಎಲ್ಲೆಲ್ಲಿ ತಪ್ಪಾಗುತ್ತೋ ಅಲ್ಲಲ್ಲಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು. ನೈಟ್ ಹೊತ್ತಲ್ಲಿ ವೀಡಿಯೋ ಮಾಡೋಕ್ಕೆ ಕಾರಣ ಏನು ಅಂದರೆ ಕ್ಯಾಮ್ರಾ ಇಟ್ಕೊಂಡು ಇನ್ನೂ ಅಭ್ಯಾಸ ಇಲ್ಲ, ಅಷ್ಟು ಒಂಚೂರು ಶೈ ಫೀಲ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗೋದಕ್ಕೆ ನೈಟಲ್ಲಿ ಶೂಟ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಡೇಯಲ್ಲೂ ಶುರು ಮಾಡ್ತೀನಿ. ಆದಷ್ಟು ನನ್ನಿಂದ ಒಳ್ಳೆ ಕಂಟೆಂಟು, ಒಳ್ಳೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಇದು ನನ್ನ ವೀಡಿಯೋ ನೋಡಿದ್ರೆ ಬರೀ ಸುಮ್ಮನೆ ಏನು ಯಾವುದೋ ಒಂದು ಟೈಮ್ ಪಾಸಿಗೆ ನೋಡ್ದಂಗೆ ಇರಲ್ಲ. ನಿಮ್ಗೆ ಯಾವುದಾದ್ರೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅಂತಲೇ ವೀಡಿಯೋಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದರಿಂದ ಸ್ವಲ್ಪ ಜನಕ್ಕೆ ಯೂಸ್ ಆಗ್ಬೋದು, ಇನ್ನು ಸ್ವಲ್ಪ ಜನಕ್ಕೆ ಸ್ವಲ್ಪ ಟೈಮ್ ಪಾಸ್ ಆಗ್ಬೋದು. ವರ್ತು ಅಂತ ಇದ್ದೇ ಇರುತ್ತೆ ಫುಲ್ ವೀಡಿಯೋ ನೋಡೋದ್ರಿಂದ. ಸೊ ದಯವಿಟ್ಟು ವೀಡಿಯೋನ ಫುಲ್ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆದರೂ ಗಾಡಿ ಹಾಕೊಂಡು ಹೋಗೋವಾಗ ನಂಗೆ ಫುಲ್ ಶೈ ಆಗಿತ್ತು. ಆ್ಯಕ್ಚುಲಿ ನಾನು ಇದನ್ನು ವಾಯ್ಸ್ ಸಪ್ರೇಟಾಗಿ ಬಂದು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನೂ ಗೊತ್ತಿಲ್ಲ, ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಹೋಗಿದ್ದೆ. ಬಟ್ ಅದು ಫುಲ್ ಗಾಳಿ ಬಂದ್ಬಿಟ್ಟೈತಲ್ಲ ಏರಲ್ಲಿ. ನಿಮಗೆ ಹಾಕಿ ತೋರಿಸ್ತೀನಿ ಹೆಂಗೆ ಕೇಳಿಸುತ್ತೆ ಅಲ್ಲಿ ವಾಯ್ಸು ಅಂತ, ಹೆಂಗೆ ರೆಕಾರ್ಡ್ ಆಗಿದೆ ಅಂತ. ಸೊ ಅದಕ್ಕೆ ನಾನು ಮನೆಗೆ ಬಂದು ಮತ್ತೆ ಸಪ್ರೇಟಾಗಿ ವಾಯ್ಸ್ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ, ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಕಿದ್ದೀನಿ, ಹೆಲ್ಮೆಟ್ ಹಾಕಿಲ್ಲ. ಹೆಲ್ಮೆಟ್ ಹಾಕೊಂಡೆ ಓಡಾಡಿ ಕಂಫರ್ಟಾಗಿ 500 ರೂಪಾಯಿ ಕಟ್ಟಬೇಕಾಗುತ್ತೆ. ಇಲ್ಲ ಅಂದರೆ 500 ರೂಪಾಯಿ ಕಟ್ತೀರಾ, ಸುಮ್ಮನೆ ಹೆಲ್ಮೆಟ್ ಹಾಕಿ ತಗೊಂಡು ಹೆಲ್ಮೆಟ್ ಹಾಕೊಂಡು ಹೋಗ್ತೀರಾ. ಇಲ್ಲಿ ಬಿಟ್ಟಿರೋದು ಇಲ್ಲ ಹಿಂಗೆ ಮುಗಿಸ್ಬೋದು. ಗಾಡಿ ಓಡಿಸಿ ಯೂಸ್ ಮಾಡ್ತಾ ಇರ್ತೀನಿ. ದಯವಿಟ್ಟು ಬೇಜಾರಾಗಬೇಡಿ. ಎಲ್ಲ ಓಟೇ ಬಿಟ್ಟಾಗ
ಸೊ ದಯವಿಟ್ಟು ಅಂದರೆ ನಾನು ಮುಂದೆ ಬೆಳಿಬೇಕು ಅಂದರೆ ಮುಂದೆ ಇನ್ನೂ ಚೆನ್ನಾಗಿ ಸ್ವಲ್ಪ ಏನು ಎನರ್ಜಿ ಬೇಕು ಅಂದರೆ ವೀಡಿಯೋಸ್ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಯಾರ್ಯಾರಿಗೆಲ್ಲೋ ಏನೇನೋ ಮಾಡಿದ್ರೇನೋ ಸಪೋರ್ಟ್ ಮಾಡ್ತೀರಾ.
ಗೊತ್ತಾಗೋದು. ಮತ್ತು ಎಲ್ಲ ಯಾಕಂದ್ರೆ ಇಲ್ಲೇನೆ ಇದಕ್ಕಿಂತ ಏನಾಗಲ್ಲ. ಈ ಥರ ಟ್ರಾಫಿಕಲ್ಲಿ ಒಂಥರ ಫುಲ್ಲಾಗಿ ಇನ್ಸಿಡೆಂಟ್ ಆಗಿದೆ ಬಿಟ್ರೆ ಮುಗೀತು. ಎಂಟ್ರಿಯಲ್ಲಿ ಹೋಗಿ ಎಂಟೂರಿಂದ ಕಾನ್ಫಿಡೆಂಟಾಗಿ ಕೂತ್ಕೊಂಡ್ರೆ ಎಲ್ಲದಕ್ಕೂ ಎಸ್ ಒಂದು ಸಿಗ್ನಲ್ ಬರೋದ ಬೇರೆ ಹೋಗ್ತೀವಿ ನೋಡಿ ನೋಡಿ ಸಿಗ್ನಲ್ ಜಂಪ್ ಅಂತ ನನ್ನ ಮಗ ಇದ್ದರೆ ಮಾಡ್ತೀನಿ. ಬಟ್ ತೊಂದರೆ ಆಯಿತು ಅಂತ ಸುಮ್ಮನೆ ಇದ್ದೀನಿ. ನೀವು ಆ ಥರ ಎಲ್ಲ ಮಾಡ್ಕೊಡಿ ಯಾವ ನಂತರ ಕತ್ಲೆ ಆಗಿರೋದ್ರಿಂದ ಅಷ್ಟೊಂದೇನು ಮಜಾ ಬರ್ತಾಯಿಲ್ಲ, ಹಂಗೆ ಏನೂ ಕಾಣ್ತಾ ಇಲ್ಲ ಗೈಸ್. ಆ್ಯಕ್ಚುಲಿ ಅಲ್ಲಿ ಆಡಿಯೋ ರೆಕಾರ್ಡ್ ಮಾಡಿದಾಗ ಅಲ್ಲಿ ಮಾತಾಡಿದ್ದೆ ಆ ಮಾತುಗಳು ಇಲ್ಲಿ ಬಂದು ಮಾತು ರೆಕಾರ್ಡ್ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಐ ಥಿಂಕ್ ಮಜಾ ಇಲ್ಲಿ ಸಿಗೋಲ್ಲ ಅನಿಸುತ್ತೆ ನಾನು ಬಂದು ಈ ಥರ ರೆಕಾರ್ಡ್ ಮಾಡೋದು. ಸೊ ಮುಂದೆ ಬರೋ ವೀಡಿಯೋಗಳಲ್ಲಿ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೀನಿ ಈ ಥರ ರೆಕಾರ್ಡ್ ಮಾಡೋದು. ಏನಿಲ್ಲ ಗೈಸ್, ನಿಮ್ಮ ಪ್ಯಾಷನ್ನ ಫಾಲೋ ಮಾಡಿ. ನಾನು ನನ್ನ ಪ್ಯಾಷನ್ನ ಫಾಲೋ ಮಾಡ್ತಾಯಿದ್ದೀನಿ. ನನ್ನ ವರ್ಕು ಬೇರೆ, ಮಾರ್ನಿಂಗಲ್ಲಿ ಒಂದು ಕೆಲಸ ಮಾಡ್ತೀನಿ. ಸಂಜೆ ಸ್ವಲ್ಪ ಫ್ರೀ ಇದ್ದಾಗ ಈ ಥರ ಸ್ವಲ್ಪ ಎಂಜಾಯ್ ಮಾಡಬೇಕು ಅಂತ ಲೈಫ್ನ ಈ ಥರ ಶುರು ಮಾಡ್ತಾಯಿದ್ದೀನಿ. ಸೊ ನಂತರ ತುಂಬ ಜನರಿಗೆ, ತುಂಬ ಹುಡುಗರಿಗೆ ಡ್ರೀಮ್ಸ್ ಇರುತ್ತೆ, ಈ ಥರ ವ್ಲಾಗ್ ಮಾಡಬೇಕು, ಈ ಥರ ಮೋಟೋ ವ್ಲಾಗ್ ಮಾಡಬೇಕು, ಈ ಥರ ಲೈಫ್ನ ಎಂಜಾಯ್ ಮಾಡಬೇಕು ಅಂತ, ಸುತ್ತಾಡಬೇಕು ಅಂತ. ಸೊ ಅಂಥವರೆಲ್ಲ ಆರಾಮಾಗಿ ಲೈಫ್ನ ಎಂಜಾಯ್ ಮಾಡ್ಬೋದು. ಅಂದ್ಕೊಂಡ್ರೆ ಆಗುತ್ತೆ ಗೈಸ್, ಅಂದ್ಕೋಬೇಕು ಅಷ್ಟೇ. ಸೊ ಪ್ರಯತ್ನ ಪಡಿ, ಟ್ರೈ ಮಾಡಿ, ಜೋರಾಗಿ ಪ್ರಯತ್ನ ಪಡಿ, ಸಾಧ್ಯ ಆಗೇ ಆಗುತ್ತೆ. ಸೊ ಬೆಳೆದೇ ಬೆಳಿತೀರ, ಲೈಫು ಎಂಜಾಯ್ ಮಾಡ್ತೀರ. ಆಲ್ಮೋಸ್ಟ್ ಫುಲ್ ವೀಡಿಯೋಲು ಹಿಂಗೆ ಫುಲ್ ಬರೀ ಲೋನೇ ಬಂದ್ಬಿಟ್ಟೈತೆ. ಅದಕ್ಕೆ ಏನು ತಲೆ ಕೆಟ್ಟೋಗ್ಬಿಟ್ಟಿತ್ತು, ಏನು ಮಾಡೋದು ಅಂತ. ಆಮೇಲೆ ಹಿಂಗೆ ಮೈಸೂರು ಹಾಕ್ಬೋದು ಅಂತ ತಲೆಗೆ ಬಂತು ಬೇರೆಯವ್ರ ವೀಡಿಯೋ ಎಲ್ಲ ನೋಡಿದಾಗ. ನಮಗಿಂತ ಚೆನ್ನಾಗಿ ಮಾಡೋ ಕಂಟೆಂಟ್ ಚೆನ್ನಾಗಿ ಮಾಡೋ ತುಂಬ ಜನ ಇದ್ದಾರೆ. ನಾವು ಅವ್ರ ಮಧ್ಯೆ ನಾವು ಒಬ್ಬರು ಅಂತ ಸೇರ್ತಾ ಇದ್ದೀವಿ. ಅವ್ರ ಪ್ಯಾಷನ್ನು, ನಮ್ಮ ಪ್ಯಾಷನ್ನು
ಅವ್ರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ಅವ್ರಿಗೂ ಬೆಳೆಸಿ, ನಮಗೂ ಬೆಳೆಸಿ. ಯಾಕಂದರೆ ಅವ್ರಿಗೆ ಕಷ್ಟಪಟ್ಟೆ ಮಾಡ್ತಿರ್ತಾರೆ ಗೈಸ್, ಸುಮ್ಮನೆ ಅಂದರೆ ಅವರು ಕಷ್ಟಪಟ್ಟೆ ಮಾಡ್ತಿರ್ತಾರೆ. ನಾನು ನನ್ನ ಪ್ಯಾಷನ್ಗೋಸ್ಕರ ಮಾಡ್ತಾಯಿರೋದು. ನಿಮ್ಮ ಸಪೋರ್ಟ್ ಇದ್ದರೆ ಆರಾಮಾಗಿ ಬೆಳಿತೀನಿ. ಬೆಳೆದಾದ್ಮೇಲೆ ಮರೆಯಲ್ಲ, ಮನಸ್ಸಲ್ಲಿರ್ತೀರ. ಅಭಿಮಾನಿಗಳೇ ದೇವರು. ಅಭಿಮಾನಿಗಳೆಲ್ಲ, ಸಬ್ಸ್ಕ್ರೈಬರ್ಸೇ ದೇವರು ನನ್ನ ಪಾಲ್ಗೆ. ಸೊ ಆಲ್ಮೋಸ್ಟ್ ಎವ್ರಿ ಡೇ ಒಂದೊಂದು ವೀಡಿಯೋ ಆಗೋಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಯಾಕಂದರೆ ಇವಾಗ ಶುರು ಮಾಡೋದ್ರಿಂದ ಅಷ್ಟು ಗೊತ್ತಾಗಲ್ಲ. ಚೂರು ಗ್ರಿಪ್ ಸಿಗಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ದಯವಿಟ್ಟು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಕೇಳಿಲ್ಲ ಅಂದರೂ ನಾನು ವೀಡಿಯೋ ಹಾಕ್ತಾಯಿರ್ತೀನಿ, ನೋಡ್ರೋಣ ಅಂತ. ಅವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಅಲ್ಲಿವರೆಗೂ ದಯವಿಟ್ಟು ಒಂಚೂರು ಕೈ ಹಿಡೀರಿ, ಹೆಲ್ಪ್ ಮಾಡಿ.